ಈ ಎಲ್ಲ ಕೆಲಸಗಳ ನಡುವೆ ನಿಮ್ಮ ರಾಜಕೀಯ ಎಂಟ್ರಿ ಹೇಳ್ತೀನಿ. ಹೀಗೆ ಅವರು ನನಗೆ ಅವ್ರು ಹೇಳೋರು, ದೇವರು ಅಂದರೆ ಅಬ್ಸ್ಟ್ರಾಕ್ಟು, ನಮ್ಮ ನಡತೆನೇ ದೇವರು ಅಂತ ಕೆಲವೆಲ್ಲ ಹೇಳೋರು. ನಮ್ಮ ತಂದೆ ಅವರಿಬ್ಬರದ್ದು ಒಂದೇ ಲೈನು. ಆವತ್ತು ಬೋಧನೆ ಮಾಡಿದ್ದೆ ನಮ್ಗೆ ಇವತ್ತೆಲ್ಲ ನಡವಳಿಕೆಗಳು ಬರಬೇಕಾಗಿದ್ರೆ ಕಾರಣ. ಹೀಗಾಗಿ ನಾನು ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿಗೆ ಅವರ ಬಿ ವೀರಣ್ಣಗೌಡರು ಹೇಳಿ ನನಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಮೇಲೆ ನಾನು ಹಿಂದುಳಿದ ವರ್ಗಗಳ ಇದರಲ್ಲಿ ಸ್ವಲ್ಪ ರಾಜಕಾರಣದಲ್ಲಿ ಇದ್ರೂ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಆಸೆ. ರಾಜಕೀಯಕ್ಕೆ ಬರಬೇಕಾದ್ರೆ ಮೂಲ ಹೇಳ್ತೀನಿ ನಾನು. ಜನಾಂಗಕ್ಕೆ, ನಮ್ಮ ಜನಾಂಗದಲ್ಲಿ ಗಾಣಿಗರಲ್ಲಿ ಈ ಕಡೆ ಸೌದರ್ನ್ ಗಾಣಿಕೆ, ಉತ್ತರ ಕರ್ನಾಟಕದಲ್ಲಿ ಗಾಣಿಗರಿದ್ದಾರೆ, ಇಲ್ಲೂ ಇದ್ದಾರೆ. ಇಲ್ಲಿ ದಕ್ಷಿಣ ಕರ್ನಾಟಕ ಗಾಣಿಗರಲ್ಲಿ ಒಂದು 6 ಸಬ್ಸೆಕ್ಟ್ ಇದೆ. ಈ ಒಳಪಂಗಡಿಗಳೆಲ್ಲ ಒಬ್ರಿಗೊಬ್ರು ಸೇರ್ತಾನೆ ಇರಲಿಲ್ಲ ಮತ್ತು ಸಂಘನೇ ಇರಲಿಲ್ಲ. ಆಗ ನನಗೆ ಬಂದ ತಕ್ಷಣವೇ ಒಂದು ಸಂಘ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲು ನಮ್ಮ ಒಳಪಂಗಡದ ಒಂದು ಜ್ಯೋತಿಪಣ ಸಂಘ ಅಂತ ಹೇಳ್ಬಿಟ್ಟು 1966ರಲ್ಲಿ ಒಬ್ಬರು ಪಾಪ್ಶೆಟ್ರು ಗಾನಗಿರ ಸಂಘ, ಜ್ಯೋತಿಪಣ ಸಂಘ, ರಾಜ್ಯ ಜ್ಯೋತಿಪಣ ಸಂಘ, ಅದು ನಮ್ಮ ಪಾಪ್ಶೆಟ್ರು ಅಂತ ಒಬ್ಬರು ಹಿರಿಯರಿದ್ದರು. ಅವರು ನಾವೆಲ್ಲ ಸೇರಿ ಒಂದು ಸಂಘವನ್ನು ಬೆಂಗಳೂರಿನ ಸ್ಥಾಪನೆ ಮಾಡಿದೋ. ಅದರಲ್ಲಿ ಈಗಿರ್ತಕ್ಕಂಥ ಇದರಲ್ಲಿ ಶ್ರೀರಾಮ್ಪುರದಲ್ಲಿ ಅದು ಇದೆ. ಅವ್ರಿಗೆ ಆ ಸೈಟನ್ನು ಜಾಗನೂ ನಾನೇ ಮಾಡಿಸ್ಕೊಟ್ಟೆ. ಅದನ್ನು ಅದಾದಮೇಲೆ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಅಂತ ಹೇಳ್ಬಿಟ್ಟು ಎಲ್ಲ ಒಳಪಂಗಡಗಳನ್ನ ಸೇರಿಸಿ ಒಟ್ಟಿಗೆ ಮಾಡಿ 1992-93ರಲ್ಲಿ ಆವನೂರು ಕಮಿಷನ್ಸ್ಗೆ ರಿಪೋರ್ಟ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅವಾಗ ಅದನ್ನು ಹೇಳಿ ಜೈಂಟ್ ರಾಜನ್ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಆಗಿದ್ದರು ಮತ್ತು ವಿಶ್ವನಾಥನ್ ಅಂತ ಹೇಳ್ಬಿಟ್ಟು ಕಮಿಷನರ್ ಆಗಿದ್ದರು. ಅವರು, ನಾನು ಮತ್ತು ಇನ್ನೊಬ್ಬ ಶ್ರೀನಿವಾಸಮೂರ್ತಿ ಅಂತ ನಾವೆಲ್ಲ ಸೇರಿ ಆ ಸಂಘವನ್ನು ಸ್ಥಾಪನೆ ಮಾಡಿದೋ. 2ನೇ ನಾನೇ ಅಧ್ಯಕ್ಷ. ಸ್ಥಾಪಕರಲ್ಲಿ ನಾನು ಒಬ್ಬ, ಸ್ಥಾಪಕ ಅಧ್ಯಕ್ಷನ 2ನೇ ಅಧ್ಯಕ್ಷನಾದೆ. ಅಧ್ಯಕ್ಷನಾಗಿ ನಮ್ಮ ಎಲ್ಲ ಜನಾಂಗಗಳನ್ನು ಒಗ್ಗೂಡಿಸ್ತಕ್ಕಂಥದ್ದು ಮತ್ತು ಎಲ್ಲ ಬೆಂಗಳೂರು, ಮೈಸೂರು, ಮಂಗಳೂರು, ಕುಮಟಾ, ಆಮೇಲೆ ಇದರಲ್ಲಿ ತಿಪ್ಟೂರಿನಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಸಮಾವೇಶವನ್ನು ಮಾಡಿದೆ ನನ್ನ ಅಧ್ಯಕ್ಷತೆಯಲ್ಲಿ. ಆರ್ ಗುಂಡೂರಾಯರು ಚೀಫ್ ಮಿನಿಸ್ಟ್ರು. ಅದಕ್ಕೆ ಮೊದಲು ನಾನು ದೇವರಾಜ ಅರಸನವ್ರು ಚೀಫ್ ಮಿನಿಸ್ಟರ್ ಆಗಿದ್ದರು. ಸ್ವಲ್ಪ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸ್ತಕ್ಕಂಥದ್ರಲ್ಲಿ ಅವ್ರು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಈ ನನಗೆ ಮಧ್ಯದಲ್ಲಿ ನಂಜನಗೂಡಿಗೆ ಟ್ರಾನ್ಸ್ಫರ್ ಆಯಿತು PWD ಡಿಪಾರ್ಟ್ಮೆಂಟ್ನಲ್ಲಿ. ಅಲ್ಲಿ ನಂಜನಗೂಡು ಹೋದಾಗ ಪಿ ವೆಂಕಟರಮಣವರು ಅಂತೇಳಿ ನಮ್ಮ ದೇವರಾಜ ಅರಸು ಸಾಹೇಬರ ಕ್ಯಾಬಿನೆಟ್ನಲ್ಲಿ ಸ್ಪೀಕರ್ ಆಗಿದ್ದರು. ಅವರು ಹೆಚ್ಚಿಗೆ ನನಗೆ ಅಂದರೆ ನನ್ನ ಪರಿಚಯ ಅಂದರೆ ನಾನು ಎಲ್ಲೂ ಸಹ ಕೇಳ್ಕೊಂಡು ಹೋಗಲಿಲ್ಲ. ನನ್ನ ಕೆಲಸದಲ್ಲೇ ಪರಿಚಯ ಆಗೋರು. ಅಲ್ಲಿ ನಾನು ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿದ್ದ ಎಲ್ಲ ರಾಜಕಾರಣಿಗಳಿಗೂ ನನಗೆ ಅಚ್ಚುಮೆಚ್ಚಿನಾದರು. ಮತ್ತು ನಾನು ಸರ್ಕಾರಿ ನೌಕರಿ ಅಧ್ಯಕ್ಷ ಆಗಿದ್ದೆ ಅಲ್ಲಿ ತಾಲ್ಲೂಕಿಗೆ. ಅದಾದಾಗ ಸರ್ಕಾರಿ ಬಿಲ್ಡಿಂಗನ್ನು ಕಟ್ಟಿಸ್ತೆ ನಾನು ನನ್ನ ಅಧ್ಯಕ್ಷತೆಯಲ್ಲಿ. ಅದು ಯಾಕೆ ಕಟ್ಟಿಸ್ತೆ ಅಂದರೆ ನಮಗೆ ನಮ್ಮ ತಂದೆ ಭಾಳ ಹೆಸರುವಾಸಿಯಾದಂಥ ಕಲಾವಿದರು, ನನಗೂ ಇದಿದೆ. ಆಗ ನಾನೇನು ಮಾಡಿದೆ, ಒಂದು ಡ್ರಾಮಾವನ್ನು ಮಾಡಿ ಅಲ್ಲಿ ಅಣ್ಣ ತಮ್ಮ ಮತ್ತು ಕುರುಕ್ಷೇತ್ರ ಅಂತ ನಮ್ಮ ಕೊಲೀಗ್ಸ್ನೆಲ್ಲ ಸೇರಿ ಡ್ರಾಮಾ ಮಾಡಿ ಅದರಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿದೆ. ಆಗ SM ಕೃಷ್ಣ ಅವರು ಅತ್ಯಂತ ಟಾಪ್ನಲ್ಲಿದ್ದರು. ದೇವರಾಜ ಅರಸನವರ ಕಾಲದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ಅವ್ರನ್ನ ಕರೆಸಿ ಆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದೆ. ಹೀಗಾಗಿ ಈ ರಾಜಕೀಯದ ಅಂಟು ಬಂತು. ಹಾಗಾಗಿ ಬಂದಾಗ ನಾನು ಸೋಷಿಯಲ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾಗ ಪಿ ವೆಂಕಟರಮಣವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಅವರು ನನಗೆ ಭಾಳ ಆತ್ಮೀಯರಾದರು. ಅವರೇನು ಮಾಡಿದ್ರು, ಇಲ್ಲಿ ಬೆಂಗಳೂರಿಗೆ ನನ್ನ ತಿರ್ಗಾ ಅಲ್ಲಿಂದ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅವರೇನು ನಾನು ಕೇಳಕ್ಕೆ ಹೋಗಲಿಲ್ಲ. ಇಲ್ಲಿದ್ದೇ ಇದ್ದಾಗ ರೀ ಪುಟ್ಟಸ್ವಾಮಿ, ನೀನು ಸ್ವಲ್ಪ ಈ ಹಿಂದುಳಿದ ವರ್ಗ ಅದು ಇದು ಸ್ವಲ್ಪ ಸಪ್ರೆಸ್ಡ್ ಕ್ಲಾಸ್ ಬಗ್ಗೆ ನನಗೆ ಭಾಳ ಅನುಕಂಪ ಆಯಿತು. ಇದ್ರ ಬಗ್ಗೆ ಇದೆ, ನೀನು ರಾಜೀನಾಮೆ ಕೊಟ್ಬಿಡ್ರಿ ಅಂತ ಅಂದರು. ರಾಜಕೀಯಕ್ಕೆ ಎಂಟ್ರಿ ಆಗಿ ರಾಜಕೀಯಕ್ಕೆ ಎಂಟ್ರಿ ಮಾಡ್ರಿ ಅಂದರು. ನಾನು ಹೇಳಿದೆ, ನೀವು ರಾಜಕೀಯಕ್ಕೆ ಕೇಳಿದ್ರೆ ಅದು ಕೇಳ್ತಾ ಇದ್ದೀನಿ. ನನಗೆ ಅವಾಗ 7-8 ವರ್ಷ ಸರ್ವಿಸ್ ಆಗಿತ್ತೇನೋ. ಸರ್, ನನಗೆ ತೊಂದರೆ ಆಗ್ತಿದೆ ಇದೆ, ಅದು ದೇವ್ರ ಮೇಲೆ ಭಾರ ಹಾಕ್ರಿ, ರಿಸೈನ್ ಮಾಡಿರಿ ಅಂದ್ಬಿಟ್ರು. ರಿಸೈನ್ ಮಾಡಿಬಿಟ್ಟು ಸ್ವಲ್ಪ ಕಾಂಟ್ರಾಕ್ಟ್ರು ಅದು ಇದು ಮಾಡಿಸ್ತಾ ಇದ್ದೆ. ಇಲ್ಲೆಲ್ಲೂ ನಾನು PWD ಮಾಡಲಿಲ್ಲಪ್ಪ, ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ದೆ. ಇವ್ರ ಸಹವಾಸ ಬೇಡ. ಯಾಕೆಂದರೆ ನನಗೆ ಅವತ್ತೇ ಭ್ರಷ್ಟಾಚಾರದ ಬಗ್ಗೆ, ಅಧಿಕಾರ ದುರುಪಯೋಗದ ಬಗ್ಗೆ ಬಹಳ ಎಚ್ಚರಿಕೆ ನನಗೆ. ನಾನು ಮಿನಿಸ್ಟ್ರಿಗಳ ಇದ್ದಾಗ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಬೇರೆಯವರು ಬೆಟ್ಟು ತೋರಿಸ್ತಾರೆ ಅಂತೇಳಿ ನಾನು ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ದೆ. ಅಲ್ಲಿಗೆ ಇವ್ರದ್ದು ಯಾರ್ದು ರಾಜಕಾರಣದ ಏನಿಲ್ಲ, ಅಲ್ಲಿ ಹಸ್ತಕ್ಷೇಪ ಇರೋದಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿಸ್ತಾ ಇದ್ದೆ. ಅದಾದಮೇಲೆ MLC ಬಂತು.
MLC ಬಂದಾಗ ಈ ಹಿಂದುಳಿದ ವರ್ಗಗಳಿಗೆ ನಮ್ಮ ದಿವಂಗತ ದೇವರಾಜ ಅರಸು ಸಾಹೇಬರ ತಮ್ಮ ಜಯದೇವರ ಅರಸು ಅಂತ, ಕೆಂಪರಾಜ ಅರಸು ಅಂತ ಪಿಕ್ಚರ್ನಲ್ಲಿ ಆಕ್ಟ್ ಮಾಡ್ತಿದ್ರು ಅವರು ತಮ್ಮ, ಆಮೇಲೆ ಜಯದೇವರ ಅರಸು ಅಂತ ಇನ್ಮೇಲೆ ಇವೆಲ್ಲ ಹಿಂದುಳಿದ ವರ್ಗದವರು ಸಂಘಟನೆಗೆ ಅವ್ರಿಗೆ ಇದ್ದಿದ್ದು, ಅವ್ರ ಜೊತೆಲಿದ್ದೆ ನಾನು ಪಿ ವೆಂಕಟರಮಣವ್ರಿಗೆ ಸೇರಿದ್ರಿಂದ. ಅದೆಲ್ಲ ಮಾಡ್ತಾ ಇರುವಾಗ ನಾನು ರಿಸೈನ್ ಮಾಡಿದ್ಮೇಲೆ ಅಲ್ಲಿ ತಿಪ್ಟೂರಿನಲ್ಲಿ ನಾನು ನಮ್ಮ ಗಾಣಿಗರ ಸಂಘದ ಬೃಹತ್ವಾದಂಥ ಒಂದು ಸಮಾವೇಶ ಮಾಡಿದೆ. ಏನು ಹೇಳಿದ್ನಲ್ಲ, 5-6 ಕಡೆ ಮಾಡಿಕೊಂಡು ಕೊನೆಗೆ ಅಲ್ಲಿಗೆ ಬಂದಾಗ ಮಾಡಿದೆ. ಅಲ್ಲಿ ಇವರು ಯಡಿಯೂರು ಅಷ್ಟೊತ್ತಿಗೆ ದೇವರಾಜ ಅರಸು ಹೋಗಿ ಇವರು ನಮ್ಮದು ಗುಂಡೂರಾಯರು ಇದಾಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಅಲ್ಲಿ ನಾನು ಒಂದು ವೆಲ್ಕಮ್ ಸ್ಪೀಚ್ ಮಾಡಿದೆ. ನನಗೆ ಗೊತ್ತಿಲ್ಲ ಆಗ ತೇಮಂತಪ್ಪ ಅಂತ ಹೇಳ್ಬಿಟ್ಟು ಲಿಂಗಾಯತ್ ಗಾಣಿಗರು, ಗೊತ್ತಿರ್ಬೋದು ನಿಮ್ಗೆ ಅಂತ ಕಾಣಿಸುತ್ತೆ. ಅವರು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಯಡಿಯೂರಪ್ಪನವ್ರಿಗೆ, ಗುಂಡೂರಾಯರಿಗೆ. ಅವರು ರಿಟೈರ್ಡ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಗ್ರೇಡ್ ಅವರು ವಿಧಾನಸೌಧದಲ್ಲಿ. ಪಾಪ ಬಹಳ ದೊಡ್ಡ ಮನುಷ್ಯ, ನಾನ್ ಕರಪ್ಟು ಅವರು ಇದ್ರು. ನಾನು ಭಾಷಣ ಮಾಡುವಾಗ ಗುಂಡೂರಾಯರು, ಹನುಮಂತಪ್ಪ ಈ BJ ಪುಟ್ಟಸ್ವಾಮಿ ಭಾಳ ಚೆನ್ನಾಗಿ ಮಾತಾಡ್ತಾನೆ, ಇವನ್ನ ಎಲ್ಲರೂ ನಮ್ಮ ರಾಜಕೀಯ ಉಪಯೋಗ ಮಾಡೋಣ, ಹೆಸರು ಬರ್ಕೊಂಡಿರ್ರಿ ಅಂತ ಹೇಳಿದ್ರಂತೆ, ನನಗೆ ಗೊತ್ತಿಲ್ಲ. ಅದಾದಮೇಲೆ 6 ತಿಂಗಳಲ್ಲಿ MLC ಬಂತು. MLC ಬಂದಾಗ ನಾನು ಅಧ್ಯಕ್ಷನಾಗಿ ನಮ್ಮ ಜನಾಂಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಗುಂಡೂರಾಯರಿಗೆ ಧರ್ಮದರ್ಶನದಲ್ಲಿ ನಿಂತ್ಕೊಂಡು ಅರ್ಜಿ ಕೊಟ್ಟೆ. ಯಾವಾಗ ಜೂನ್ 4ನೇ ತಾರೀಕು 1982 ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟಾಗ ಗುಂಡೂರಾಯರು ಹೇಳಿದ್ರು, ಪುಟ್ಟಸ್ವಾಮಿ ಅವರೇ, ಇವರು ಅವ್ರು ಪರಿಚಯ ಇತ್ತಲ್ಲ, ನಂಗೆ ಎಲ್ಲ ದುಡಿತಾ ಇದ್ದೆ ಗೊತ್ತಾಯಿತು. ಆಮೇಲೆ ಹಿಂದಿನ ದಿವಸ ಡೆಲ್ಲಿಗೆ ಹೋಗಿದ್ರು ಆರ್ ವೆಂಕಟರಮಣವರೆಲ್ಲ ಸಾಹೇಬರು, ಅವ್ರ ಜೊತೆಲಿ ಬರುವಾಗ ಗುಂಡೂರಾಯರು ಇದ್ದರು. ಏನು ರೀ ಪುಟ್ಟಸ್ವಾಮಿ, ನೆನ್ನೆ ಡೆಲ್ಲಿಗೆ ಬಂದಿದ್ರಿ, ಇವತ್ತು ಇಲ್ಲಿ ಬಂದಿದ್ದೀರಾ, ಏನು ಸಮಾಚಾರ ಅಂದರು. ಏನಿಲ್ಲ ಸರ್, ನಾನು ಅಧ್ಯಕ್ಷನಾಗಿದ್ದೀನಿ, ನಮ್ಮ ಜನಾಂಗಕ್ಕೆ ಒಂದು MLC ಹೇಳೋದನ್ನಂತ ಬಂದಿದ್ದೀನಿ ಅಂದೆ. ಏನು ರೀ MLC ಸುಲಭನೇನಪ್ಪ, ನೋಡಿ ನಮ್ಮ ಮನೆಯೆಲ್ಲ ಕೂತವರೆಲ್ಲ MLA MP ರೆಕಮೆಂಡ್ ಮಾಡ್ತಾ ಇದ್ದಾರೆ, ನೀನು ಯಾರನ್ನ ಕರ್ಕೊಂಬಂದು ರೆಕಮೆಂಡ್ ಮಾಡಿಸು ಅಂದರು. ಪಾಪ ಅವ್ರು ಇಲ್ಲ. ಈಗ ನಾನು ಹೇಳಿದೆ, ಸರ್ ರೆಕಮೆಂಡ್ ಮಾಡಿಸುವಷ್ಟು ಶಕ್ತಿ ಇದ್ರೆ ನಾನು ಧರ್ಮದರ್ಶನದಲ್ಲಿ ಯಾಕೆ ಬರ್ತಾ ಇದ್ದೆ, ಅಲ್ಲೇ ಬಂದ್ಬಿಡ್ತಾ ಇದ್ದೆ, ಮಾಡ್ತಾ ಇದ್ದೆ. ಆದ್ರೆ ನನಗೆ ಆ ಶಕ್ತಿ ಇಲ್ಲದೆ ಇರೋದ್ರಿಂದ ನಿಮ್ಮನ್ನು ಕೇಳಕ್ ಬಂದಿದ್ದೀನಿ. ಒಂದು ಜನಾಂಗದ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿದೆ, ಒಂದು ಪ್ಲಾಟ್ಫಾರ್ಮ್ ಬೇಕು. ಗಾಣಿಗ ಸಮುದಾಯಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಯಾವುದೇ ಸಮುದಾಯ ಬೇಕು, ಹಾಗೆ ನಮ್ದು ಸಮುದಾಯಕ್ಕೂ ಬೇಕು. ಅದರಿಂದ ನಾನು ಕೇಳ್ತಾ ಇದ್ದಿದ್ದು, ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ, ಯಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಇದೆ, ಅಂಥವ್ರಿಗೆ ಕೊಡಬೇಕು ಅಂತ ಪ್ರಾವಿಷನ್ ಇದೆ. ಅದನ್ನು ಉಪಯೋಗಿಸಿ ನೀವು ನಮ್ಮ ಜನಾಂಗಕ್ಕೆ ಕೊಡಿ. ಇದರಲ್ಲಿ ನಾನು ಕೇಳ್ತಾ ಇಲ್ಲ. ನಮ್ಮವರೊಬ್ಬರು ಮೈಸೂರಿನಲ್ಲಿ MK ಲಿಂಗಯ್ಯ ಅಂತ ಹೇಳ್ಬಿಟ್ಟು ಮೇಯರ್ ಆಗಿದ್ದಾರೆ, ಅವ್ರಿಗೆ ಕೊಡಿ. ಆಮೇಲೆ ಎಲ್ ಶೆಟ್ರು ಅಂತ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ, 24 hours ಇರ್ತಾರೆ, ಅವ್ರಿಗೆ ಕೊಡಿ. ಆಮೇಲೆ ಎಸ್ ನಾರಾಯಣಪ್ಪ ಅಂತ ತಿಪ್ಟೂರಲ್ಲಿ ಪ್ರೆಸಿಡೆಂಟ್ ಆಗಿದೆ, ಅವ್ರಿಗೆ ಕೊಡಿ. ಯಾರಿಗಾರ ಕೊಡಿ ಅಂತ ಕೇಳಿದೆ. ಒಟ್ನಲ್ಲಿ ಜನಾಂಗಕ್ಕೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಮುಂದೆ ಹೋದ್ರು. ಇವತ್ತು ಸತ್ಯ ಹೇಳ್ತಾ ಇದ್ದೀನಿ, ಈ ಶಿವಾನಂದ ಸ್ಟೋರ್ ಹತ್ರ ನಡ್ಕೊಂಡು ಬರ್ತಾ ಇದ್ದೆ, 1982 ವಿಚಾರ ಹೇಳ್ತಾರೆ, 4ನೇ ತಾರೀಕು. ಇದ್ದಕ್ಕಿಂದಾಗಿ ಕಣ್ಣಲ್ಲಿ ನೀರು ಬಂತು ನನಗೆ. ಅಯ್ಯೋ, ನಮಗೆಲ್ಲ ಯಾರು ರೆಕಮೆಂಡ್ ಮಾಡ್ತಾರೆ ಈ ಜಾತಿಗೆ? ಏನಾದ್ರು ಇವರು ರಾಘವೇಂದ್ರ ಸ್ವಾಮಿ ಏನಾದ್ರು ಗುಂಡೂರಾಯರಿಗೆ ಹೇಳಿ ಕರ್ಸ್ಕೋಬೇಕೆ ಹೊರ್ತು ಇಲ್ಲ ಕೊಡಲ್ಲ ಅಂತ ಅದೇನೋ ಮನಸ್ಸು ಬಂತು ಅಷ್ಟೇ. ಆ ರಾಘವೇಂದ್ರನ ಯಾವತ್ತೂ ಪೂಜೆ ಮಾಡಿರಲಿಲ್ಲ ಪಾಪ. ಆಮೇಲೆ ಬಂದೆ. ಬೆಳಿಗ್ಗೆ ಇವತ್ತು 8 ಗಂಟೆಗೆ ಅರ್ಜಿ ಕೊಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂತು. ಏನು ಮಾಡ್ತಾ ಇದೆಯಪ್ಪ ಅಂದರು. ಏನಿಲ್ಲ ಸರ್, ಬರಲ ಮನೆ, ತಕ್ಷಣ ಬಾ ಮನೆಗೆ ಅಂದರು. ಮನೆಗೆ ನೋಡಿ ಆಶ್ಚರ್ಯ, ನೋಡಿ ದೇವರು ಹೇಗೆ ಅಂತ. ನಾನು ಏನು ಯಾರೂ ಇಲ್ಲ, ಹೋದ ತಕ್ಷಣವೇ, ಪುಟ್ಟಸ್ವಾಮಿ ನೀವು ನೆನ್ನೆ ನನಗೆ ಏನೇನೋ ಪ್ರಶ್ನೆ ಕೇಳಿದೆ, ನೀನು ಆ ಪ್ರಶ್ನೆಗೆಲ್ಲ ಉತ್ತರ ನಿನ್ನ MLC ಮಾಡ್ತಾ ಇದ್ದೀನಿ ರೀ ಅಂದರು. ರಾಘವೇಂದ್ರ ಸ್ವಾಮಿ ಫಲ ಕೊಟ್ಟರು. ರಾಘವೇಂದ್ರ ಫಲಸ್ವಾಮಿನೋ ನಮ್ಮ ಪ್ರಾಮಾಣಿಕ ನಿಷ್ಠೆ ಕೆಲಸ, ಕರ್ತವ್ಯ ಮಾಡ್ಕೊಂಡು ಬರ್ತಾ ಇದ್ದೆ. ನಮ್ಗೇನು ಕೊಟ್ಟು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ. ಅದರ ಅಟ್ರಾಕ್ಷನ್ ಆಗಿ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಮಾಡಿದ್ದು, ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಯಲ್ಲಿ ಇದ್ದದ್ದು, ಅದು ಪ್ರಾಮಾಣಿಕತೆ. ಅದರಿಂದ ದೇವರೇ ನಂಗೆ ಹಿಂಗೆ ಸಿಕ್ತು, ಧರ್ಮದರ್ಶನ ಅರ್ಜಿ ಆಯಿತು. ಅದಾದಮೇಲೆ ಹಿಂಗೆ ರಾಜಕೀಯ ಪಾದಾರ್ಪಣೆ ಅಲ್ಲಿಂದ ಪ್ರಾರಂಭ ಆಯಿತು. ಯಡಿಯೂರಪ್ಪನವ್ರ ಜೊತೆ ಭಾಳ ಆಪ್ತರಾಗಿದ್ರಿ. ಕಾಂಗ್ರೆಸ್ಸಿಂದ ರಾಜಕೀಯ ಪ್ರಾರಂಭ ಮಾಡ್ತೀರಿ, ಕಾಂಗ್ರೆಸ್ಗೆ ಕೈ ಕೊಟ್ಟು BJPಗೆ ಹೋಗ್ತೀರಿ, ಕಾರಣ ಏನು? ನಾನು ಕಾಂಗ್ರೆಸ್ಗೆ ಕೈ ಕೊಡಲೇ ಇಲ್ಲ. 1982 ನಾನು MLC ಆಗಿ 1988 ರಿಟೈರ್ ಆದೆ. ಆದರೆ 6 ವರ್ಷದಲ್ಲಿ ಯಾರೂ ಮಾಡದೇ ಇರುವಂಥ ಕೆಲಸಗಳನ್ನು ನಾನು ಪ್ರಾಮಾಣಿಕವಾಗಿ, ನಿಷ್ಠೆಯಾಗಿ, ಭ್ರಷ್ಟಾಚಾರವನ್ನು ಎತ್ತಿಡಿತಕ್ಕಂಥದ್ರಲ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಎತ್ತಿದ ಕೈ.
ನಂದೊಂದು ಪುಸ್ತಕನೇ ಬೇಕಾದ್ರೆ ಬರಿಬೋದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ಅದರಲ್ಲಿ ನಾನು ಹೆಸರು ಹೇಳಿದೆ ತಪ್ಪಾಗ್ತದೋ ಏನೋ ಗೊತ್ತಿಲ್ಲ, ಘಟಾನುಘಟಿ ಇಬ್ಬರು ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸ್ದೆ ಅವತ್ತು. ಘಟಾನುಘಟಿಗಳು, ಜಾತಿನಲ್ಲಿ ದೊಡ್ಡವರು, ಗಟ್ಟಿನಲ್ಲಿ ದೊಡ್ಡವರು, ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಕಾರ್ಪೊರೇಷನಲ್ಲಿ ಇಷ್ಟೊಂದು ಮಿಸ್ಅಪ್ರೋಪ್ರಿಯೇಷನ್ ಆಗ್ತಾ ಇದ್ರು, ಬರೀ ಉಪ್ಪುಪ್ಪೆ ಕಡ್ಡಿ ಆಡ್ತಾವ್ರೆ ವಿರೋಧ ಪಕ್ಷದವರು. ನಾನು ಅವತ್ತು ಕಾರ್ಪೊರೇಷನ್ ಕಮಿಷನ್ಗೆ ಏಕಾಂಗಿಯಾಗಿ ಹೋರಾಟ ಮಾಡಿ 4 ಇಂಕ್ರಿಮೆಂಟ್ ಹೋಯಿತು. ಒಬ್ರು ಟೌನ್ ಪ್ಲಾನಿಂಗ್ ಆಫೀಸರ್ಗೆ 5 ವರ್ಷ ಡಿಮೋಷನ್ ಆಯಿತು. ಈ ಗಂಗಾರಾಮ್ ಕಡ್ಡ ಇತ್ತಲ್ಲ, ಒಂದು ನಿಮ್ಗೆ ಗೊತ್ತಿಲ್ವೇನೋ, ಗಂಗಾರಾಮ್ ಕಡ್ಡ ಬಿದ್ದಾಗ ಸುಮಾರು 25 ಜನ ಸತ್ತೋದ್ರು. ಅದನ್ನ ರೈಸ್ ಮಾಡಿ ಸುಮಾರು ಬಹಳ ಜನಕ್ಕೆ ಸಸ್ಪೆನ್ಷನ್ ಮಾಡಿದೆ. ಒಬ್ಬ ಅತ್ಯಂತ ಬಡವ ಫ್ರೀಡಮ್ ಫೈಟ್ರು, ಅವನ ಜಮೀನು ಕಿತ್ಕೊಂಡ್ಬಿಟ್ಟು ಬೇರೆಯವರು ಖಾತಾ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಫೈಟ್ ಮಾಡಿ ತಿರ್ಗಾ ವಾಪಸ್ ಕೊಡಿಸ್ದೆ. ಅದನ್ನ ಸದನದಲ್ಲಿ ಶೂರ ಅಂತ ಒಂದು ಪುಸ್ತಕದಲ್ಲಿದೆ. ಆಗ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರು ರೆವಿನ್ಯೂ ಮಂತ್ರಿ, ಅವ್ರ ಮೇಲೆ ಪ್ರಿವಿಲೇಜ್ ಮೋಷನ್ ಹಾಕ್ತಿ. ಪ್ರಿವಿಲೇಜ್ ಮೋಷನ್ 5-6 ಜನ ಪ್ರಿವಿಲೇಜ್ ಮೋಷನ್ ಹಾಕಿ ಹೋದ್ರು. ಅವ್ರ ಮೇಲೆ ಹಾಕ್ದಾಗ ಅವರು ನನಗೆ ಹೇಳಿದ್ರು, ಪುಟ್ಸ್ವಾಮಿ ಮಾತಾಡಬೇಕು. ಹೋದಾಗ ಸದನದಲ್ಲಿ ಹೇಳಿದ್ದಾರೆ, ಕಾಗೋಡು ತಿಮ್ಮಪ್ಪನವರು ಎಲ್ಲ ಪಕ್ಷದವರು ನನಗೆ ಧನ್ಯವಾದ ಹೇಳಿದ್ದಾರೆ. ಯಾಕೆ ಅಂದರೆ, ಒಬ್ಬ ಬಡವನ ಬಗ್ಗೆ ನಾನು 3 ಸಾರಿ ರಿಪ್ಲೈ ಹೇಳಿದ್ರು ಅದನ್ನು ಹಠ ಮಾಡಿ ಡಿಗ್ ಮಾಡಿ ನನ್ನ ಸರ್ಕಾರದ ತಪ್ಪನ್ನ ತಿಳಿದು ನನ್ನ ಮೇಲೆ ಇವತ್ತು ಹಕ್ಕುಚ್ಯುತಿ ಮುಂದೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕನ ನೋಡ್ತಾ ಇರ್ತಕ್ಕಂಥದ್ದು ನನ್ನ 30 ವರ್ಷದ ಜೀವನದಲ್ಲಿ ಮೊದಲನೇ ಸಾರಿ ಅಂತ SR ಬೊಮ್ಮಾಯಿನವರು ಅಸೆಂಬ್ಲಿಲಿ ಹೇಳಿದ್ದು ರೆಕಾರ್ಡ್ ಆಗಿದೆ. ಆಗ ಕಾಗೋಡು ತಿಮ್ಮಪ್ಪನವರು ಅಂತ ಮೇಧಾವಿ ಕಾಗೋಡು ತಿಮ್ಮಪ್ಪನವರು ಹೋರಾಟಗಾರರು, ದುಡ್ಡು ಹೋರಾಟಗಾರರು, ಅವರಂಥವರು ಹಲವಾರು ಜನ ನನಗೆ ಧನ್ಯವಾದಗಳನ್ನ ಹೇಳಿದ್ರು. ನಿಮ್ಮ ಶಾಸಕತನ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ, ಭಾಳ ಮುಖ್ಯವಾದಂಥ ವಿಚಾರ. 1988-89ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಿಗಳು. ಹಾಗಾಗಿ ಇವ್ರದ್ದು ಜನತಾದಳ ಇಲ್ಲಿ ಇದ್ದದ್ದು ರಾಮಕೃಷ್ಣ ಹೆಗಡೆ ಸರ್ಕಾರ. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ 2 ಮಿನಿಸ್ಟ್ರಿಗಳನ್ನ ನಾನು ರಾಜೀನಾಮೆ ಕೊಡಿಸಿದ್ದೆ. ಇದು ನನಗೆ ಗೊತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ ಅಲ್ಲಿಗೆ. ಹೋಗಿ ನನ್ನ ಮನೆಗೆ ನಾನು ಅವಾಗ 88ರಲ್ಲಿ ನಾನು ರಿಟೈರ್ ಆಗಿದ್ದೆ. ಆಗ ಗವರ್ನರ್ ಆಫೀಸಿಂದ ನನಗೆ ಒಬ್ಬರು ಪ್ರೋಟೋಕಾಲ್ ಆಫೀಸರ್ ಮನೆಗೆ ಬಂದು ಗವರ್ನರ್ ಕರೀತಾ ಇದ್ದಾರೆ ಬನ್ನಿ ಅಂದರು. ನಾನು ಗವರ್ನರ್ನ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರು ಗವರ್ನರ್ ಏನು ಹೇಳಿದ್ರು, ಅವ್ರ ಹೆಸರು ಏನಾದ್ರು ಶೆಟ್ರು, ಆಂಧ್ರ ಕಡೆಯವರು. ಅವ್ರೇನು ಹೇಳಿದ್ರು, ಪುಟ್ಸ್ವಾಮಿ ಅವರೇ ನಿಮ್ಮ ಪರ್ಫಾರ್ಮೆನ್ಸು ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಹೋಗಿದೆ, ಅಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಇಲ್ಲಿಗೆ, ಇಂಥ ತಾರೀಕು ಕೊಟ್ಟರು 89ನೇ ತಾರೀಕು ಇಸ್ವಿನಲ್ಲಿ. ಅವತ್ತು ನೀವು ಜನತಾದಳದ ಏನೇನು ತಪ್ಪು ಮಾಡಿದ್ದಾರೆ ಅದನ್ನೆಲ್ಲ ಒಂದು ಬುಕ್ಲೆಟ್ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡಬೇಕಂತೆ ಅಂತ ಆದೇಶ ಕೊಟ್ಟರು. ಆಗ ನಾನೇನು ಮಾಡಿದೆ, ಅದು ಹೇಳಿದ್ರೆ ನಾನು ತೊಗೊಂಡ್ಬರ್ತಾ ಇದ್ದೆ ಇವತ್ತಿನ ದಿವಸ, ನನಗೆ ಗೊತ್ತಿಲ್ಲ ಇದು. ಆವಾಗ ನಮ್ಮ ಆರ್ನಳ್ಳಿ ರಾಮಸ್ವಾಮಿಯವರು ಅಂತ ಭಾಳ ಫೇಮಸ್ ಅಡ್ವೊಕೇಟು ಮತ್ತು ಉಪಾಧ್ಯಕ್ಷರಾಗಿದ್ದರು. ಇವರು ವೀರೇಂದ್ರ ಪಾಟೀಲ್ ಅಧ್ಯಕ್ಷರಾಗಿದ್ದರು. ಆಗ ಅವ್ರಿಗೆ, ಸರ್ ನಾನು ಕೊಡಬೇಕಾದ್ರೆ ನಮಗೆ ಲೆಟ್ರ್ ಬೇಕು ಅಂದೆ. ಒಂದು ಲೆಟ್ರ್ ಕೊಟ್ಟರು, ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನೆಲ್ಲನೂ ಒಂದು ಬುಕ್ಲೆಟ್ ಮಾಡಿ ಕೊಡಬೇಕು ಅಂತ. ಆಗ ನಾನೊಂದು ಬುಕ್ಲೆಟ್ ಮಾಡಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಗವರ್ನರ್ ಆಫೀಸ್ನಲ್ಲಿ ನನಗೆ ಏಕಾಂಗಿಯಾಗಿ ಇಂಟರ್ವ್ಯೂ ಕೊಟ್ಟಿದ್ರು. ಇಂಟರ್ವ್ಯೂ ಕೊಟ್ಟಾಗ ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಅಂದರೆ 82ರಿಂದ 88ಕ್ಕೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ನವ್ರು ಅಟ್ರ್ಯಾಕ್ಟ್ ಮಾಡುವಷ್ಟು ಕೆಲಸ ಮಾಡಿದ್ದೆ. ಬಹುಶಃ ಯಾರೂ ಮಾಡೋದಿಲ್ಲ, ಅಷ್ಟು ಪ್ರಾಮಾಣಿಕವಾಗಿ ಮಾಡಿದೆ. ನೀವು ಹೇಳಬೇಕು ಅಂದರೆ MLC ಆಗಿದ್ದಾಗ ನನಗೆ 50 ರೂಪಾಯಿಗೆ ನಾನು 8 ಉಂಗುರ ತೊಗೊಂಡೋಗಿಟ್ಬಿಡ್ತಿದ್ದೆ ಸಂದರ್ಭ ಬಂದರೆ. ಅಷ್ಟು ಪ್ರಾಮಾಣಿಕ ಮಾಡಿದ್ದೀನಿ. ಅದು ಮಾಡಿ ಇದ್ದೆ. ಆಮೇಲೆ ಈಗೇನೇ ನನಗೆ ನೆಕ್ಸ್ಟ್ MLC ಕೇಳಬೇಕಲ್ಲ, ನಾನು ಗುಂಡೂರಾಯರ ಜೊತೆಲಿದ್ದೆ. ಗುಂಡೂರಾಯರು ಏನೋ ಸ್ವಲ್ಪ ಇದಾಯಿತು, ಅವ್ರ ಜೊತೆಲಿದ್ದೆ. ಆದರೆ ಕಾಂಗ್ರೆಸ್ನಲ್ಲಿ ಏನಂದ್ರೆ ಗುಂಡೂರಾಯರ ಜೊತೆಲಿದ್ದೀರ ನೀವು ಅಂತ ಏನೋ ಅದೊಂದು. ಆಮೇಲೆ ದೊಡ್ಡ ಬಲಿಷ್ಠ ರಾಜಕಾರಣದಲ್ಲಿ ಬಲಿಷ್ಠ ಜಾತಿಯವ್ರ ಮೇಲೆ ನೀವು ಅಪಾದನೆ ಮಾಡ್ದ ಅಂದ್ಬಿಟ್ಟು ನನಗೆ MLC ಬಂದಾಗೆಲ್ಲ ತಪ್ಪಿಸ್ಬಿಟ್ರು. ಆಮೇಲೆ 3 ಸಾರಿ ನಾನು ಟಿಕೆಟ್ ಕೇಳಿದೆ ಅಸೆಂಬ್ಲಿಗೆ, 3 ಸಾರಿ ಟಿಕೆಟ್ ಕೊಡದೆ ಹೋದರು. ಇದೆಲ್ಲ ಆಗಿ 1988ರಲ್ಲಿ ರಿಟೈರ್ ಆದೆ. 2012ರಲ್ಲಿ 2008ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅದರ ಮಧ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಘಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಆಗಿದೆ, ಸ್ಟೇಟ್ ಅಧ್ಯಕ್ಷ. ಆಗ ನಮ್ಮಲ್ಲಿ ಇದರಿಂದ ಯಾವುದು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಇಡೀ ಕರ್ನಾಟಕನ ಬಸ್ನಲ್ಲಿ ಸುತ್ತಾಡಿ ನಾನು ಪಕ್ಷ ಮಾಡಿದ್ದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಿದೆ.
ಅದರಲ್ಲಿ ಎಚ್ ಕೆ ಪಾಟೀಲ್ರು ಈಗಲೂ ಇದ್ದಾರೆ ಮಿನಿಸ್ಟರ್ ಆಗಿ. ಅವರೊಬ್ಬರು ಮಾತ್ರ ನನಗೆ ಕಾರ್ ಕೊಟ್ಟರು. ಅವ್ರು ಗದಗ ಜಿಲ್ಲೆಗೆ ಹೋದಾಗ ಕಾರ್ ಕೊಟ್ಟಿದ್ರು ಟೂರ್ ಮಾಡೋದಕ್ಕೆ ಜಿಲ್ಲೆನ. ಬೇರೆ ಯಾವ ಮಿನಿಸ್ಟರ್ ಕೊಡಲಿಲ್ಲ. ಆದರೆ ಬಸ್ನಲ್ಲೇ ಹೋಗ್ತಿದೆ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಹೋಗಿ ಪಕ್ಷವನ್ನು ಕಟ್ಟಿದ್ದೆ. ಇಷ್ಟೆಲ್ಲ ಮಾಡಿದ್ರೆ ನನಗೆ ಟಿಕೆಟು ಕೊಡೋದಿಲ್ಲ, MLC ಕೊಡಲಿಲ್ಲ. ರಾಮ 12 ವರ್ಷ ಮಾಡಿ ನಾನು 24 ವರ್ಷ ವನವಾಸ ಮಾಡಿದೆ. ಆಮೇಲೆ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಅವ್ರನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆಲವು ಪಟ್ಟಭದ್ರ ಶಕ್ತಿಗಳು ಬಂದು, ಆಗ ನಾನು ವಿಧಾನಸೌಧದ ಮುಂದೆ 3 ದಿನ ಧರ್ನಾ ಕೂತು ವೀರಪ್ಪ ಮೊಯ್ಲಿಯವ್ರನ್ನ ಉಳಿಸ್ದೆ. ಅಧಿಕಾರದಲ್ಲಿ ಯಾವಾಗ ಉಳಿಸ್ದೆ ಅವ್ರನ್ನ. ಉಳಿಸಿದಾಗ ಅವರು ನನಗೆ ಯಾವುದೇ ಅಧ್ಯಕ್ಷ ಕೊಡ್ತೀನಿ ಅಂದ್ರು. ನಾನು MLA ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರ ಕೆಲಸ ಅಂದ್ಬಿಟ್ಟು ಸ್ಲಮ್ ಬೋರ್ಡ್ ಆಯ್ಕೆ ಮಾಡ್ಕೊಂಡೆ. ಎಲ್ಲರೂ ಅಯ್ಯೋ ಹೌಸಿಂಗ್ ಬೋರ್ಡ್ ಅದು ಕೇಳಿದ್ಬಿಟ್ಟು ಚೀಫ್ ಮಿನಿಸ್ಟರ್ ಇಲ್ಲ, ನನಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಇದು ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೇಳ್ಕೊಳ್ಳೋದಕ್ಕೆ ಬದಲಾಗಿ ಬಹುಶಃ ಈಗಾಗಲೇ 50 ವರ್ಷ ಆಗಿದ್ದಾರೆ ಬಿಟ್ಟು, ಇವತ್ತು ಹೋದ್ರೂ ನಾನು ಫೋಟೋ ಇಟ್ಕೊಂಡವ್ರಲ್ಲಿ ಸ್ಲಮ್ ಬೋರ್ಡ್ನಲ್ಲಿ. ಯಾಕೆಂದರೆ 10-11 ಲಕ್ಷ ಜನಕ್ಕೆ ಅವ್ರು ಉಳ್ಕೊಳ್ಳೋದಕ್ಕೆ ಇವತ್ತು ಗುರುತಿನ ಚೀಟಿ ಅಂತ ಕೊಟ್ಟೆ. ಅವತ್ತಿನ ದಿವಸ ₹1 ನಾವು ಲಂಚ ತಗೊಳ್ಳಿಲ್ಲ. ಮತ್ತು ಅವರಿಗೆ ಲೆಟ್ರಿನ್ ಕೊಟ್ಟೆ ಮತ್ತು ಲೈಟ್ ಕೊಟ್ಟೆ. ಅದೆಲ್ಲ ಹೇಳಿದ್ರೆ ಭಾಳ ಗಂಟೆಗಟ್ಟಲೆ ಆಗುತ್ತೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೆ ಅಲ್ಲಿ. ಇಷ್ಟೆಲ್ಲ ಮಾಡಿದ್ರು ನನಗೆ ಟಿಕೆಟ್ನ ಒಂದು ಸಾರಿ ನಾನು ಅಸೆಂಬ್ಲಿಗೆ ಟಿಕೆಟ್ ಕೇಳಿದಾಗ ಒಂದು 5-6 ಸಾವಿರ ಜನ ಬರೀ ಸ್ಲಮ್ ಡ್ವೆಲ್ಲರ್ಸು ಕಾಂಗ್ರೆಸ್ ಆಫೀಸ್ನಲ್ಲಿ ಬಂದು ಧರ್ನಾ ಮಾಡಿದ್ರು 3 ದಿನ. ಅಲ್ಲೇ ಅಡುಗೆ ಮಾಡ್ಕೊಂಡು ಅವ್ರಿಗೆ ಸೀಟ್ ಕೊಡಿ, ನಮ್ಮ ಬಡವ್ರಿಗೆ ಕಾಪಾಡ್ತಾರೆ ಅಂತ. ಅದು ಸೀಟ್ ಕೊಡಲಿಲ್ಲ. ಹೀಗೆಲ್ಲ ನೊಂದು ಬೆಂದೋಗ್ಬಿಟ್ಟಿದೆ. ಆಗ 9ರಲ್ಲಿ ಇವರು ಯಡಿಯೂರಪ್ಪನವ್ರಿಗೆ ಇವರು ಕುಮಾರಸ್ವಾಮಿ ಅವರು ಹೆಚ್ಚಿನ ಆಪಾದನೆಗಳು ಮಾಡ್ತಾಯಿದ್ರು. ನನಗೆ ಗೊತ್ತಿಲ್ಲ, ಅವರ ಇಂಟರ್ನಲ್ ಏನು ಡಿಸ್ಕಷನ್ ನಡೀತೋ ಗೊತ್ತಿಲ್ಲ. ನನಗೆ ಒಬ್ಬರು ಇವರು ಬೃಂಗೇಶ್ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಫ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ನಿಮ್ಗೆ ಗೊತ್ತಿರ್ಬೋದು ಅವರು ಮತ್ತು ಜಯೇಂದ್ರ ಅಂತ ಯಾರೊಬ್ಬರು, ರಾಜೇಂದ್ರ ಅಂತ ಯಾರೊಬ್ಬರು IAS ಆಫೀಸರು, ಅವರು BV ಬಾಳಿಗಾರು, ಇವರೆಲ್ಲ ಸೇರಿ ಏನೋ ಅವರು ತಿಂತಾ ಇರೋ ಊಟ ಮಾಡ್ತಾ ಇರುವಾಗ ಯಡಿಯೂರಪ್ಪನವ್ರು ಏನೋ ಕೇಳಿದ್ರಂತೆ, ಏನ್ರಿ ನನಗೆ ಕುಮಾರಸ್ವಾಮಿ ದಿನ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ಡಿಫೆಂಡ್ ಮಾಡೋರು ನಮ್ಮರೊಬ್ಬರು ಮಾತಾಡೋದಿಲ್ಲ, ಯಾರೂ ಇಲ್ಲ, ದಿಕ್ಕಿಲ್ಲ ಅಂದ್ರಂತೆ. ಆಗ ಅವರು ಈ ಹಣೆ ಬರನ ದೇವರು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಅವರು BJ ಪುಟ್ಟಸ್ವಾಮಿ ಅಂತ ಒಬ್ರು ಇದ್ದಾರೆ, ಅವ್ರು ಬಂದರೆ ನಿಮ್ಗೆ ಒಳ್ಳೇದಾಗ್ಬೋದು. 1987ರಲ್ಲಿ ದೇವೇಗೌಡರ ಮೇಲೆ, ನಾನು ಹೇಳಲಿಲ್ಲ ಈಗ ಹೇಳ್ಬೇಕಾಯ್ತೆ, 87ರಲ್ಲಿ ಅವ್ರಿಗೆ ರಾಜೀನಾಮೆ ಕೊಡಿಸಿದ್ರು. ಮತ್ತು ಪ್ರಾಮಾಣಿಕವಾಗಿದ್ದಾರೆ, ಗುಂಡೂರಾಯ್ ಸಾಯೋವರೆಗೂ ಅವ್ರ ಜೊತೆಲಿದ್ರು ಲಾಯಲ್ಟಿಗೆ. ಅವ್ರು MLC ಮಾಡಿದ್ರು ಅಂತ ಪ್ರಾಮಾಣಿಕತೆ ಇದೆ, ಲಾಯಲ್ಟಿ ಇದೆ ಮತ್ತು ಬುದ್ಧಿವಂತರು ಅಂದ್ರಂತೆ. ಅವ್ರು ಕರ್ಕೊಂಡ್ಬಂದ್ರಿ ಅಂದವ್ರೆ. ಸರ್ ನಾವು ಕರೆಯೋಕ್ಕಾಗತ್ತೆ, ಅವ್ರು ಸೀನಿಯರ್ ಮ್ಯಾನ್, ನೀವೇ ಫೋನ್ ಮಾಡಿ ಅಂದ್ಬಿಟ್ಟು ಮಾಡವ್ರೆ. ಆಮೇಲೆ ನನಗೆ ಇವ್ರು ಶಿವರಾತ್ರಿ ದಿವಸನೇ 2008-09 ಇರಬೇಕು, ನಾನು ಹೆಂಡತಿ ಬರ್ತಾಯಿದ್ವಿ, ಗವಿಪುರಂ ಗುಟ್ಟಳ್ಳಿ ಹತ್ರ ಫೋನ್ ಬಂತು. ನನಗೆ ಯಡಿಯೂರಪ್ಪನವ್ರು ಯಾರು ಅಂತ ಗೊತ್ತಿಲ್ಲ. ನಮಸ್ಕಾರ ಯಾರು ಅಂದೆ. ನಾನು ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಮಾತಾಡೋದು ಅಂದರು. ಚೀಫ್ ಮಿನಿಸ್ಟರ್. ನನಗೆ ಆಶ್ಚರ್ಯ ಆಯಿತು. ಅವಾಗಲೂ ಗುಡ್ಡರಾಯರೇ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಆಮೇಲೆ ಸರ್ ನಮಸ್ಕಾರ ಸರ್, ಏನು ಸರ್ ಅಂದೆ. ಪುಟ್ಟಸ್ವಾಮಿ ಅವರೇ ನಾನು ನಿಮ್ಮನ್ನು ನೋಡಬೇಕಲ್ಲ ಅಂದರು. ಚೀಫ್ ಮಿನಿಸ್ಟರ್ ನೋಡ್ಬೇಕಲ್ಲ ಸರ್, ನಾನು ಎಲ್ಲಿ ಬರ್ಬೇಕು ಹೇಳಿ ಸರ್ ಅಂದೆ. ನಾಳೆ ಬೆಳಿಗ್ಗೆ ನಂದು ರೇಸ್ ಕೋರ್ಸ್ನಲ್ಲಿ ಮನೆ ನಂಬರ್ 3, ನಾಳೆ 7 ಗಂಟೆಗೆ ಬರೋಕ್ಕಾಗುತ್ತಾ ಅಂದರು. ಬರ್ತೀವಿ ಸರ್ ಅಂದೆ. ಬೆಳಿಗ್ಗೆ ಹೋದೆ. ಆಗ ಅವರು ನಮ್ಮ IAS ಆಫೀಸರ್ಸು, ನಾನು ಹೇಳಿದ್ರಲ್ಲ ಹೆಸರು, ಅವರು, ಆಮೇಲೆ NR ಸಂತೋಷ್ ಅಂತ ಹೇಳ್ಬಿಟ್ಟು ಈಗ ಆಲ್ ಇಂಡಿಯಾ ಸೆಕ್ರೆಟ್ರೀಸು, ಅನಂತ್ ಕುಮಾರ್ ಎಲ್ಲ ಕೂತಿದ್ರು. ಅವ್ರು ಅಷ್ಟೊತ್ತಿಗೆ ಸೇರೋರೆಲ್ಲ 7 ಗಂಟೆಗೆ ವಾಕಿಂಗ್ ಮಾಡಿ. ಆಮೇಲೆ ಹೋದ ತಕ್ಷಣ ಯಡಿಯೂರಪ್ಪನವರು, ಪುಟ್ಟಸ್ವಾಮಿಯವರೇ ನನಗೆ ಸ್ವಲ್ಪ ರಕ್ಷಣೆ ಬೇಕಪ್ಪ ನಿಮ್ಮಿಂದ, ನಮ್ಮ ಪಕ್ಷಕ್ಕೆ ಬನ್ನಿರಿ, ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ, ನಾನು ಏನು ಮಾಡ್ತೀನೋ ನಾನು ಮಾಡ್ತೀನಪ್ಪ, ನೀನು ಕೇಳಬೇಡ, ನನಗೆ ರಕ್ಷಣೆ ಬೇಕು ಅಂದರು. ನನಗೆ ಇಲ್ಲಿ 12 ವರ್ಷಕ್ಕೆ ಬದಲು 24 ವರ್ಷ ಸಫರ್ ಮಾಡಿದ್ದಲ್ಲ. 1988 ರಿಟೈರ್ ಆದಮೇಲೆ 2009ವರೆಗೂ ಅಲ್ಲಿಗೆ 20 ವರ್ಷ ಏನೋ ಆಗಿತ್ತು. 20 ವರ್ಷದವರೆಗೂ ನನಗೆ ಯಾವುದೂ ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬನ್ನಿ ಅಂದ ತಕ್ಷಣವೇ ಹಂಗೆ ಹಣೆ ಬೇಡ, ಅದೇ ಹೇಳಿದ ದೇವರ ದಾರಿ ತೋರಿಸ್ತಾನೆ ಅಂತ, ಬರ್ತೀನಿ ಸರ್ ಅಂದೆ, ಪಕ್ಷಕ್ಕೆ ಬರ್ತೀನಿ ಅಂದೆ. ಹಂಗಂದಾಗ ಅವ್ರೇನು ಹೇಳಿದ್ರು, ಇದಿದೆಯಪ್ಪ ಮುನ್ಸಿಪಲ್ ಎಲೆಕ್ಷನ್ಸ್ ಇದೆ, ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂದರು. 3 ದಿವಸ ಆಗಿದೆ. ರಾತ್ರಿ 12 ಗಂಟೆ ನನಗೆ ಫೋನ್ ಬಂತು. ಏನು ಇಷ್ಟೊತ್ತಿನಲ್ಲಿ ಯಾರೋ ಫೋನ್ ಮಾಡ್ತಾಯಿಲ್ಲ, ಯಾರ್ದಕ್ಕೆ ಏನೋ ಇದು ಕಷ್ಟದ ಕೆಲಸ ಅಂದ್ಬಿಟ್ಟು ಫೋನ್ ಮಾಡಿದೆ. ಅವ್ರು BV ಬೆಳೆಗಾರು, ಸರ್ ಪುಟ್ಟಸ್ವಾಮಿ ಸರ್ ನಾನು ಮಾತಾಡೋದು BV ಬೆಳೆಗಾರ ಅಂತ. ಏನು ಬೆಳೆಗಾರು ಇಷ್ಟೊತ್ತಿನಲ್ಲಿ ಅಂದೆ. ಏನಿಲ್ಲ, ಸಾಹೇಬರು ಛತ್ತೀಸ್ಗಢಗೆ ಹೋದರು, ನಿಮ್ಮನ್ನ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ, ನೀವು ನಾಳೆ ಚಾರ್ಜ್ ತೊಗೋಬೇಕಂತ ಹೇಳಿದ್ರು. ನಾಳೆನೇ ಚಾರ್ಜ್ ತೊಗೊಂಡೆ. ಅಂದರೆ ಕಾಂಗ್ರೆಸ್ಸಿಂದ BJPಗೆ ಸೇರಿದ್ದು ಇದು.
ಅಧಿಕಾರದ ಆಸೆಗೋಸ್ಕರ ಹೋದ್ರಿ ಅಂತ? ನಾನು ಅಧಿಕಾರದ ಆಸೆ ಇಲ್ಲವೇ ಇಲ್ಲ. 1988ರಲ್ಲಿ ರಿಟೈರ್ ಆದವನಿಗೆ 2008 20 ವರ್ಷ ಪ್ರಾಮಾಣಿಕವಾಗಿ ದುಡಿದವನಿಗೆ 3 ಸಾರಿ MLA ಟಿಕೆಟ್ ಕೊಡಲಿಲ್ಲ, MLCನೂ ಕೊಡಲಿಲ್ಲ, ಅವಕಾಶ ಕೊಡ್ಲಿಲ್ಲ ಅಂತ ಕೊಡಲೇ ಇಲ್ಲ. ಅಷ್ಟಾದ್ರೂ ದುಡ್ಕೊಂಡಿದ್ದೆ ನಾನು. ದುಡಿದ ಮೇಲೆ ಎಲ್ಲರೂ ಆಲ್ಟರ್ನೇಟಿವ್ ಏನಾದ್ರು ಒಂದು ರಾಜಕೀಯವಾಗಿ ಹೋಗ್ಬೇಕಲ್ಲ, ಅದಕ್ಕೆ ಒಂದು ಕಮಿಟ್ಮೆಂಟ್ ನಮ್ಮದು. ಆಲ್ಟರ್ನೇಟಿವ್ ಆಗಿ ಅವ್ರು ಕರೆದ್ರು, ಅವ್ರು ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದೆ. ಅವ್ರು ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ನಿಮಗೆ ಕರ್ಮಣ್ಯವಾಧಿಕಾರಿಸ್ತೆ ಅಂತ ಹೇಳಿದ್ನಲ್ಲ, ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಅಂತ. ನಾನು ಯಡಿಯೂರಪ್ಪನವ್ರಿಗೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಅವರ ಕಷ್ಟ ಕಾಲದಲ್ಲಿ ಭದ್ರವಾಗಿ ನಿಂತೆ ಅವ್ರ ಜೊತೆಯಲ್ಲಿ. ಆದರೆ ಆಸ್ತಿ ಮಾಡ್ಕೊಳ್ಳಿಲ್ಲ ನಾನು ಜನಾಂಗಕ್ಕೆ ಒಂದು ಇದನ್ನು ಮಾಡಬೇಕು, ಕೊಡಿಯೋದಕ್ಕೆ 10 ಎಕರೆ ಜಮೀನು ಕೊಟ್ಟರು, 5 ಕೋಟಿ ದುಡ್ಡು ಕೊಟ್ಟರು, ಅದನ್ನು ಸಂಸ್ಥೆ ಕಟ್ಟಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನಗೆ ನಾನು MLC ಕೊಡಿ ಅಂತ ಅವ್ನು ಕೇಳಲಿಲ್ಲ, ಅವರಾಗೆ ಕೊಟ್ಟಿದ್ದು. ನಾನು ಕೇಳಲೇ ಇಲ್ಲ. ಅವರು ಬೆಳಿಗ್ಗೆ, ನಾನು 7 ದಿವಸ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಜೊತೆಲಿ ವಾಕ್ ಮಾಡ್ತಾ ಇದ್ದು, ನಾನು ಅವರಿಬ್ರು. ನಮ್ಮ ವಿಜೇಂದ್ರನ ಅವ್ರ ಜೊತೆ ಸೇರ್ಕೊಳ್ತಿದ್ರು, ಆಗ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸು ಅವನಿಗೆ. ಆಗ ನಾವು 2012ರಲ್ಲಿ ಹಿಂದೆಗಡೆ ವಾಕ್ ಮಾಡ್ತಾ ಇದ್ದಾಗ ಸಂಧೆ ಹೊತ್ತು ನಾಡಿದ್ದು ಕೋರ್ ಕಮಿಟಿ ಮೀಟಿಂಗ್ ಇದೆ. ಆಗ ಯಡಿಯೂರಪ್ಪ ಸಾಹೇಬರು, ವಿಜೇಂದ್ರ ಈಗ ನಮಗೆಲ್ಲ ಕಷ್ಟ ಕಾಲದಲ್ಲಿ ಆಗಿದ್ದಾನೆ ಪುಟ್ಟಸ್ವಾಮಿ, ನಾವು ಅವ್ರಿಗೆ MLC ಮಾಡ್ಬೋಬೇಕು ಅಂತ ಮನಸ್ಸು ಮಾಡಿದ್ದೀನಿ ಅಂದರು. ಹೌದಣ್ಣ ಮಾಡೋಣ ಅಂತ ಅಂದ್ಬಿಟ್ರು. ಅವ್ರ ಅಣ್ಣ ಅಂತಲೇ ಮಾತಾಡೋದು. ಆಮೇಲೆ 3 ದಿವಸ ಆದಮೇಲೆ ಒಂದು MLC ಮಾಡ್ಕೊಂಡು ಬಂದ್ಬಿಟ್ರು. ಅಲ್ಲಿ ಕೋರ್ ಕಮಿಟಿಲಿ ಗಲಾಟೆ ಆಯ್ತಂತೆ, ಆದರೂ ಮಾಡ್ಕೊಂಡು ಬಂದರು. ಮಾಡಾದ್ಮೇಲೆ ಅದೇ ಥರ ಆಮೇಲೆ 12 ಆಯಿತು. ಇದಕ್ಕೆ 3 ದಿನಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅಷ್ಟೊತ್ತು ಕಾಲ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇಳಿದಿದ್ರು. ಈಗ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿತ್ತು. ಆಗ ಸ್ವಲ್ಪ 2 ಭಾಗ ಆಗಿತ್ತು. ಇವರು ಯಡಿಯೂರಪ್ಪನವರು ಅರ್ಧ MLA, ಈ ಕಡೆ ಏಕಾಮಣಿಗೆ 2 MLA ಅಂತ. ಆಗ ಮಿನಿಸ್ಟ್ರಿಗೆ ರೀಫೆಲ್ಲೇ ಬರೋದು, ಇವರು ವರ್ಕಿಂಗ್ ಕಂಪ್ನಿ, ಇದು ಕೋರ್ ಕಮಿಟಿ ಮೆಂಬರು ಸಾಹೇಬರು ಯಡಿಯೂರಪ್ಪನವರು. ಹೋದಾಗ ಅಲ್ಲಿ ಮಿನಿಸ್ಟರ್ ಎಲ್ಲ ಬಂದಾಗ ನನ್ನ ಹೆಸರು ಹೇಳಿದ್ದಾರೆ, ಎಲ್ಲ ಅಪೋಸ್ ಮಾಡಿದ್ದಾರೆ. ಏನು ಮೊನ್ನೆ ಬಂದರು, ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ರಿ, ಈಗ MLC ಮಾಡಿದ್ರಿ, ಈಗಾಗಲೇ ಮಿನಿಸ್ಟರ್ ಅಂತ. ಆಯ್ತು ರೀ, ಇನ್ನು 2 ಬಿಟ್ಟು ಮಾಡ್ರಿ ಅಂದ್ಬಿಟ್ಟು 2 ಬಿಡಿಸ್ಕೊಂಡು ಬಂದ್ಬಿಟ್ಟು ನನಗೇನು ಹೇಳಿದ್ರು, ಪುಟ್ಟಸ್ವಾಮಿ ಪ್ರಮಾಣ ವಚನ ತಗೊಳ್ಳಿ, ರೆಡಿಯಾಗಿರಪ್ಪ, ನೀವು ಯಾವ ಗಳಿಗೆ ಬೇಕಾದ್ರೆ ನಿಮಗೆ ಇನ್ವಿಟೇಷನ್ ಬರ್ತದೆ ಅಂದರು. ನನಗೆ ಆಶ್ಚರ್ಯ, ನಾನು ಕೇಳೇ ಇಲ್ಲ. ಆಮೇಲೆ MLCಗೂ ನಾನು ಅರ್ಜಿ ಕೊಡಲಿಲ್ಲ, ಇದಕ್ಕೂ ಕೊಡಲಿಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಸರಿ, ಎಲ್ಲರದು ನಿಜಾಯಿತು, ಪ್ರಮಾಣ ವಚನನೂ ಇದು ಡೇಟ್ ಫಿಕ್ಸ್ ಆಗೋಯ್ತು, ನಾಳೆನ ಇವತ್ತು ಪ್ರಮಾಣ ವಚನ. ನನಗೇನು ಲೇಟ್ರ್ ಬರಲೇ ಇಲ್ಲ. ಆಮೇಲೆ ಪ್ರಮಾಣ ವಚನ ದಿವಸ 8 ಗಂಟೆಗೆ ನಂದು TV ಬಂತು, ಬೀಜ ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೆ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಪುಟ್ಟಸ್ವಾಮಿದಲ್ಲಿ ಬಂದರೆ ನಾನು ಬರ್ತೀನಿ, ಅಲ್ಲಿಗೆ ಇಲ್ಲದೆ ಬರೋದೇ ಇಲ್ಲ ನಾನು ಅಂತ ಹಠ ಮಾಡಿಬಿಟ್ಟವ್ರೆ. ಹಂಗೆ ಯಡಿಯೂರಪ್ಪನವರು ಹಠ ಒಬ್ಬರು ಮುಗಿಸ್ಬೇಕಾದ್ರೂ ಹಠ ಮಾಡ್ತಾರೆ, ಎತ್ತಬೇಕಾದ್ರೂ ಹಠ ಮಾಡ್ತಾರೆ. ಹೀಗೆ ನನಗೆ ಮಂತ್ರಿ ಸಿಕ್ತು. MLC 2ನೇ ಸಾರಿ, ಫಸ್ಟ್ ಟೈಮ್ MLCನೂ ನಾನು ಕೇಳಲಿಲ್ಲ, 2ನೇ ಸಾರಿನೂ ಕೇಳಲಿಲ್ಲ, 3ನೇ ಸಾರಿನೂ ಕೇಳಲಿಲ್ಲ, ಅರ್ಜಿನೂ ಕೊಡಲಿಲ್ಲ. ಅದು 2, 3ನೇ ಸಾರಿ ಅಂತೂ ಮಿರಾಕಲ್, ನಾನು ಕೇಳಲೇ ಇಲ್ಲ ಅವ್ರ ಹತ್ರ. ಈ ಥರ ನನ್ನ ರಾಜಕೀಯ ಜೀವನದಲ್ಲಿ ಬಂತು. ಗುರುಗಳೇ, ತಾವು ಯಡಿಯೂರಪ್ಪ ಅವರ ಆಪ್ತರಾಗಿದ್ದೀರಿ. ಸಮಾಜಕ್ಕೆ ಜಮೀನು ಕೊಟ್ಟರು, ಸಂಸ್ಥೆಯನ್ನು ಕಟ್ಟಿದ್ದೀರಿ. ಕೆಲವರು ಕಾಮೆಂಟ್ ಮಾಡ್ತಾರೆ, ಪುಟ್ಟಸ್ವಾಮಿಗಳು ಆಸ್ತಿಯನ್ನು ಉಳಿಸೋದಕ್ಕೋಸ್ಕರ ಸನ್ಯಾಸಿ ಆದರು. ಒಂದು ನೀವು ಹೇಳಿದ್ರಲ್ಲ, ಆಸ್ತಿಯನ್ನು ಉಳಿಸೋದಕ್ಕೆ ಅಂದರೆ, ಆಸ್ತಿಯನ್ನು ಜನಾಂಗಕ್ಕೆ ಉಳಿಸೋದಕ್ಕೋಸ್ಕರ ಆಸೆಪಟ್ಟೆ. ಬೇರೆ ಸ್ವಾಮೀಜಿಗಳಿರ್ಬೋದು, ನೇಮಕ ಮಾಡ್ಬೋದಾಗಿತ್ತಲ್ಲ, ನೀವೇ ಸನ್ಯಾಸಿ ಆಗಬೇಕಾದಂಥ ಪರಿಸ್ಥಿತಿ ಅಥವಾ ಅದನ್ನೇ ಹೇಳ್ತೀನಿ. ನನಗೆ ಆಸೆ ಇದ್ದರೆ ನಾನು ಆ ಸಂಸ್ಥೆಯನ್ನು 2011ರಲ್ಲಿ ತಗೊಂಡು 2012ರಲ್ಲಿ ಕೆಲಸ ಪ್ರಾರಂಭ ಮಾಡಿ 2013 ಮಾಡಿ 15-16ಕ್ಕೆ ಕಂಪ್ಲೀಟ್ ಮಾಡಿದೆ. 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದೆ. 2 ವರ್ಷದಲ್ಲಿ ಹಾಸ್ಟೆಲ್ಲು, ಆಮೇಲೆ ಕಲ್ಯಾಣ ಮಠ 3ಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಮತ್ತು ನನ್ನ ಕೈಲಾದಷ್ಟು ನನ್ನ ಪರಿಶ್ರಮದಿಂದ ಹಾಕಿದಂಥ ಹಣ ಮತ್ತು ಜನಗಳಿಂದ ಬಂದಷ್ಟು ಒಂದು 80 ಲಕ್ಷ ರೂಪಾಯಿ ಅಷ್ಟನ್ನು ಹಾಕಿ ಅಲ್ಲಿ ಈ ಬಿಲ್ಡಿಂಗನ್ನು ಕಟ್ಟಿದ ಮೇಲೆ 2016ರಲ್ಲಿ ಕಟ್ಟಿದಾಗ ನನಗೇನಾದರೂ ಆ ಥರ ದುರಾಸೆ ಇದ್ದಿದ್ರೆ 2016ರಲ್ಲಿ ನಾನು ಸನ್ಯಾಸಿ ಆಗ್ತೀನಿ, ನಾನು ಆಸ್ತಿ ಹೊಡ್ಕೊಳ್ಳೋಕ್ಕೆ ಎಂಬುದಾಗಿತ್ತು. ಅಥವಾ ನನಗೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇನೆ ಆಸ್ತಿನೇ ಮಾಡಬೇಕು ಅನ್ನೋದಿದ್ರೆ
ನಾನು ಸಂಘ ಯಾಕೆ ಮಾಡ್ಬೇಕಾದ್ರೆ ನನ್ನ ಹೆಸರಿಗೆ ಮಾಡ್ಬೋದಾಗಿತ್ತು. ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾಗ ಮೊದಲನೇದಾಗಿ 2011ರಲ್ಲಿ ಇದರಲ್ಲಿ ಯಾವುದು ಅಂಬೇಡ್ಕರ್ ಭವನಲ್ಲಿ ನಮ್ಮ ಕಮ್ಯುನಿಟಿದನ್ನ ಒಂದು ಸಮಾವೇಶ ಮಾಡಿದೆ ನಾನು. ಸಮಾವೇಶ ಮಾಡಿದಾಗ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಿ, ನನಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ರು ಅಂತ ಸನ್ಮಾನ ಮಾಡಿ ಅವರಿಗೆ ನಾನಲ್ಲಿ ಅಪೀಲ್ ಮಾಡಿದೆ, ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಸಂಸ್ಥೆ ಮಾಡಬೇಕು, ನನಗೆ ಒಂದು 10 ಎಕರೆ ಜಮೀನು 5 ಕೋಟಿ ದುಡ್ಡು ಕೊಡಿ ಅಂತ ಅಂದೆ. ಇದು ದಾಖಲೆಗಳಿದೆ, ನಮ್ಮ ಗಾಣಗರಿಗೆ ಎಲ್ರಿಗೂ ಗೊತ್ತಿದೆ. ಪಬ್ಲಿಕ್ ನಲ್ಲಿ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಪುಟ್ಟಸ್ವಾಮಿ ಅವರೇ ನೀವು ಜನಾಂಗಕ್ಕೆ ಕೇಳಬೇಡ್ರಿ, ನಿಮ್ಮ ಹೆಸರು ಕೊಡ್ತೀರಿ ತಗೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಹ್ಯಾಂಡ್ ಓವರ್ ಮಾಡೋರು ಅಂತೆ, ಇನ್ನು ನಿಮ್ಗೆ ಕಾಲಿಗೆ ಎಳ್ಬಿಡ್ತಾರೆ ಆಮೇಲೆ ಜನಗಳು, ನನ್ನ ಅಭಿಪ್ರಾಯನಪ್ಪ ಅಂತ ಅಂದ್ರು. ನಾನು ಹೇಳಿದೆ, ಸರ್ ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ದುರಾಸೆ ಬರಬಾರ್ದು, ಅದರಿಂದ ಏನಿದು ಜನಾಂಗಕ್ಕೆ ಸಂಸ್ಥೆ ಉಳಿಬೇಕು, ಅದನ್ನ ಜನಾಂಗದ ಹೆಸರು ಕೊಡಿ ಸರ್, ನನ್ನ ಹೆಸರಿಗೆ ಬೇಡಿ ಅಂದೆ. ಆಯ್ತು ತಗೋ ನಿನ್ನ ಹೆಸರಿಗೆ ಕೊಡಿ, ಅವ್ರ ಹೆಸರಿಗೆ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಆದ ತಕ್ಷಣ ಅಸೆಂಬ್ಲಿಲಿ ಇದು ಮಾಡಿ ಕೊಟ್ಟರು. ಈಗ ನನಗೆ ಆ ಥರ ಇದ್ದರೆ ಅವರು ಸ್ವತಃ ನನಗೆ ಪ್ರೇರಣೆ ಬರಬೇಕಾಗಿತ್ತು, ನಾನು ಮಾಡ್ಕೋಬೇಕು. ಬೇರೆಯವರೆಲ್ಲ ಏನಾದರೂ ಹೆಂಡತಿ ಮಕ್ಕಳ ಹೆಸರಲ್ಲಿ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರು, ಆಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಜನಾಂಗದ ಹೆಸರಲ್ಲಿ ಮಾಡಬೇಕು ಅಂತ ಯಾರೂ ಮಾಡಿಲ್ಲ. ಯಾರ ಕರ್ನಾಟಕ ರಾಜ್ಯದಲ್ಲಿ ಆಸ್ತಿ ಮಾಡಿರ್ತಕ್ಕಂಥ ಅವರ ರಾಜಕೀಯ ಜೀವನವನ್ನು ತ್ಯಾಗ ಮಾಡಿ ಜನಾಂಗಕ್ಕೆ ಆಸ್ತಿ ಮಾಡೋರು ಯಾರೋ ಇದ್ದರೆ ನನಗೆ ಗೊತ್ತಿಲ್ಲ, ಯಾರೋ ನೀವ್ಯಾರೋ ಒಂದು ಹೆಸರು ಹೇಳಿ ನೋಡಿ ಇಂಥವ್ರು ಮಾಡಿದ್ದಾರೆ ಅಂತ. ನಾನು ಜನಾಂಗದ ಹೆಸರು ಕೇಳ್ಕೊಂಡೆ, ಆಮೇಲೆ ಜನಾಂಗದ ಹೆಸರು ಕೊಟ್ಟಾದ್ಮೇಲೆ ಸಂಸ್ಥೆ ಕಟ್ಟಿದೆ. ಸಂಸ್ಥೆ ಕಟ್ಟಾದ್ಮೇಲೆ ಇನ್ನೂ ಆಸೆ ಇದ್ದರೆ ಅವತ್ತು ನಾನು 2016ರಲ್ಲಿ ನರೇಂದ್ರ ಮೋದಿ ಸಾಹೇಬರ ಸ್ವಂತ ಅಣ್ಣ ಸೋಮಬಾಯರ್ ಅವರು ಬಂದು ಓಪನ್ ಮಾಡಿದ್ರು ಅಧ್ಯಕ್ಷತೆಯಲ್ಲಿ, ಚೀಫ್ ಮಿನಿಸ್ಟರ್ ಇವರು ಯಡಿಯೂರಪ್ಪನವರು ಓಪನ್ ಮಾಡಿದ್ರು. ಆಗ ನಾನೇ ಅವತ್ತೇ ಆಗ್ಬೋದಾಗಿತ್ತಲ್ಲ, ನಾನು ಕೇಳಿ ನಾನು ಆಗಲೇ ಇಲ್ಲ, ಅದು ಆಸೆನೇ ಇಲ್ವಲ್ಲ. 3 ಹುಡುಗರನ್ನ ಬಿಟ್ಟಿದ್ದೆ ನಾನು, ಒಂದು ಹುಡುಗರನ್ನ ಹೇಳ್ದಲ್ಲ ಅದು ಹೇಳಿರೋದ್ರಿಂದ ಆ ಥರ ನಡೆದು ನಾನು ಕೊನೆಯಲ್ಲಿ ದೈವಾನುಗ್ರಹ ಆಗಿ 2016ರಿಂದ 2022ವರೆಗೂ ಹುಲ್ಲು ಬೆಳಕಂಡಿತ್ತಲ್ಲಿ ಮಠ. ತಾವು ಪೀಠಕ್ಕಿರುವಾಗ ಸಾಕಷ್ಟು ಗಾಣಿಗರಲ್ಲೇ ಒಂದಷ್ಟು ವಿರೋಧ ಬಂತು. ಗಾಣಗರಲ್ಲಿ ವಿರೋಧ ಬರಲಿಲ್ಲ. ನನಗೆ ತಿಳಿದಾಗೆ ಸ್ವಲ್ಪ ಉತ್ತರ ಕರ್ನಾಟಕದವ್ರು ಯಾರೋ ಒಂದು 2-3 ಜನ ಇಲ್ಲಿ ಮಠ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗಾಣಗರಲ್ಲಿ ಇರ್ತಕ್ಕಂಥ ಕೆಲವು ಯಾರು ಅವರು ನಮ್ಮ ಮಠಕ್ಕೂ ಬಂದಿಲ್ಲ, 3 ಕಾಸು ನಮಗೆ ದಾನನೂ ಕೊಟ್ಟಿಲ್ಲ ಅಂಥ ಹುಡುಗರನ್ನ ಹಿಡ್ಕೊಂಡು ಒಂದು ಗೂಲೆಬ್ಸಿದ್ರು ಅಷ್ಟೇ. ಅದು ದೇವರಿಗಾನೆ ಅನ್ನೋದಕ್ಕೆ ಅಷ್ಟೊತ್ತಿಗೆ ಏನಾಗಿದೆ, ದುರಾದೃಷ್ಟವಶಾತು ಅವರು ಕೋರ್ಟ್ಗೆ ಹಾಕವ್ರೆ. ಕೋರ್ಟ್ಗೆ ಅವ್ರಿಗೆ ಯಾರೋ ದುಡ್ಡು ಕೊಟ್ಟವ್ರೆ. ಅವರು ನಾನು ಯಾರು ಕೋರ್ಟ್ಗೆ ಹೋಗಿದ್ರು ಅವರು ಟಿ ವಿನಲ್ಲಿ ಮಾತಾಡೋದು ನಾನು ಕೇಳ್ಕೊಂಡಿದ್ದೀನಿ. ನಮಗೆ ಯಾರೋ ದುಡ್ಡು ಕೊಟ್ಟರು, ಉತ್ತರ ಕರ್ನಾಟಕದಿಂದ ಲಕ್ಷಗಟ್ಟಲೆ ದುಡ್ಡು ಬಂತು ನಮಗೆ ಅಂತ ಹೇಳಿದ್ದಾರೆ. ಅದನ್ನ ಹೆಸರು ಹೇಳೋದು ಬೇಡ ಈಗ, ಅದು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಆವಾಗ ಅವ್ರೇನು ಮಾಡಿದ್ದಾರೆ, ಕೋರ್ಟ್ಗೆ ಹಾಕವ್ರೆ. ಕೋರ್ಟ್ನಲ್ಲಿ ಅವತ್ತು ದುರಾದೃಷ್ಟ ಜಡ್ಜು 3 ಗಂಟೆಗೆ ನಮ್ಮ ಇದನ್ನ ದೀಕ್ಷೆ ತಗೊಳ್ಳೋದನ್ನ ಸ್ಟೇ ಕೊಟ್ಬಿಟ್ಟು ರಜೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ನಾವು ಬೆಳಿಗ್ಗೆ ಮಾಡಿ ಇಲ್ಲ, ಅವ್ರು ಒರಿಜಿನಲ್ ಇದು ಮಾಡಬೇಕು, ಅವರೇ ಕೊಡಬೇಕು, ವೆಕೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಆದರೆ ಅದೃಷ್ಟ ಆಗಿದೆ ಅಂತ ಹೇಳಿದ್ರೆ ಅವರು ಸ್ಟೇ ಕೇಳಿರೋದು BJ ಪುಟ್ಟಸ್ವಾಮಿ ಅವರು ವಿಶ್ವಗಾಣಿಗರ ಸಮುದಾಯ ಟ್ರಸ್ಟ್ಗೆ ಮಠಾಧಿಪತಿ ಆಗೋದಕ್ಕೆ ದೀಕ್ಷೆ ತಗೊಳ್ಳೋದನ್ನ ಸ್ಟಾಪ್ ಮಾಡಿ ಸ್ಟೇ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಸ್ಟೇ ಕೊಟ್ಟರು. ವಿಶ್ವಗಾಣಿಗರ ಸಮುದಾಯ ಟ್ರಸ್ಟ್ನ ಸ್ಥಾಪನೆ ಆದದ್ದು 2011ರಲ್ಲಿ. ಅದಕ್ಕೆ ನಾನು ಅಧ್ಯಕ್ಷ, ಫೌಂಡರ್ ಪ್ರೆಸಿಡೆಂಟು. ನಾನು ದೀಕ್ಷೆ ತಗೊಳ್ಳೋ ಪ್ರಶ್ನೆ ಇಲ್ವೇ ಇಲ್ಲ. ನಾನು ದೀಕ್ಷೆ ತಗೊಳ್ತಾ ಇದ್ದಿದ್ದ ಅವತ್ತೊಂದು ದಿವಸ 15/5/2022ರಲ್ಲಿ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ, ಅದನ್ನು ಬರೆದಿಲ್ಲ ಅವರು, ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ ಅಂತ ಬರೆದಿದ್ದಾರೆ. ಇದು ದೇವ್ರದ ನಿಯಮ ಅಲ್ವಾ, ಅಲ್ಲಷ್ಟೇ ಸಿಕ್ಬಿಡೋದು. ಆಗ ಹಿಂಗೆ ಬರೆದು ಕೇಳಿ ಅದಾದ್ರು ನನಗೆ ಸ್ಟೇ ಬಂದಿದೆ ಅಂತ ಅಂದರು. ಆಮೇಲೆ ಅದನ್ನು ನಮ್ಮ ಪತ್ರಿಕೆಯಲ್ಲಿ ಏನಾಗಿದೆ ಅಂದರೆ ದುರಾದೃಷ್ಟ, ಸರಿಯಾಗಿ ಸತ್ಯನ ಬರೆಯೋದಕ್ಕೆ ಬದಲು ನೆಗೆಟಿವ್ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಬಹಳ ವ್ಯಥೆಯಿಂದ ಹೇಳ್ಬೇಕಾಗ್ತದೆ. ಅದನ್ನ ದೊಡ್ಡ ಪ್ರಚಾರ ಮಾಡಿಬಿಟ್ರು, ಸ್ಟೇ ಬಂದ್ಬಿಡ್ತೇವೆ. ಆಮೇಲೆ ನಾನೇನವರು ಅಂತ ಸುಪ್ರೀಂ ಕೋರ್ಟ್ ಲಾಯರ್ ಕೇಳಿದೆ, ಅದೆಲ್ಲ ತೋರಿಸಿ, ಅಯ್ಯೋ ನೀವು ಹೋಗಿ ದೀಕ್ಷೆ ತಗೊಳ್ಳಪ್ಪ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆರ್ಗ್ಯೂ ಮಾಡ್ತೀವಿ, ಎಲ್ಲಿದೆ ಸ್ಟೇ, ಯಾವುದಕ್ಕೆ ನಿಮ್ಗೆ ತೈಲೇಶ್ವರ ಗಾಣಿಗರಿಗೆಲ್ಲ ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ ಕಲ್ವಲ್ಲಿ ನೀವು ತಗೊಳ್ತಾ ಇರೋದು, ತೈಲೇಶ್ವರ ಗಾಣಿಗರ ಮಠಕ್ಕೆ ನೀವು ತಗೊಳ್ರಿ ಅಂತ ಅಂದ್ರು. ಆಗ ನಾನೆಲ್ಲ ಪೇಪರ್ಗೆಲ್ಲ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಜನ ಬಂದರು. ಹಾಗೆ ಯಾರೋ ಕೆಲವರು ಪ್ರಬುದ್ಧತೆ ಇಲ್ಲದೆ ಇರ್ತಕ್ಕಂಥವ್ರು, ಜನಾಂಗದ ಬಗ್ಗೆ ಯೋಚನೆ ಇಲ್ಲದೆ ಇರ್ತಕ್ಕಂಥವ್ರು, ಮತ್ತು ಈ ಕಾಯಿ ಹೋಗಿಗೆ ಅಂತಾರಲ್ಲ, ಇಂಥವ್ರೆಲ್ಲ ಸೇರ್ಕೊಂಡು ಯಾರೋ 4-5 ಜನ
ಅದನ್ನು ಮಾಡಿದ್ರು. ಅದು ಇಡೀ ನಮ್ಮ ಗಾಣಗಿರಿ ಜನಾಂಗ ಯಾರೂ ಸಹ 99% 99.9% ನನಗೆ ವಿರುದ್ಧ ಇಲ್ಲ.